ನಿರ್ಮಾಣವಾದ ಪಂಚಮುಖಿ ಆಂಜನೇಯ ದೇಗುಲ ಶಿವಮೊಗ್ಗದಲ್ಲೇ ಮೊದಲ ಬಾರಿಗೆ ನಿರ್ಮಾಣವಾದ 108 ಅಡಿ ಗೋಪುರ ಕಳಸ ಪ್ರತಿಷ್ಠಾಪನೆ ಹಾಗೂ ದಶಮಾನೋತ್ಸವ ಕಾರ್ಯಕ್ರಮ ಜರುಗಿತು. 3 ದಿನಗಳ ಕಾಲ ನಡೆದಿರುವ ದಶಮಾನೋತ್ಸವ ಕಾರ್ಯಕ್ರಮವು ಸೋಮೇನಕೊಪ್ಪ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ದಶಮಾನೋತ್ಸವ ಸಂಭ್ರಮ ಭರ್ಜರಿಯಾಗಿ ನಡೆಯಿತು. ಇನ್ನು ಆಂಜನೇಯ ಸ್ವಾಮಿ ಹಾಗೂ ಬನಶಂಕರಿ ಅಮ್ಮನವರ ದಿವ್ಯ ಸಾನ್ನಿಧ್ಯ ಈ ದೇವಾಲಯಗಳಲ್ಲಿ ಇದೆ. 3 ದಿನಗಳು ನಡೆಯಲಿರುವ ಕಾರ್ಯಕ್ರಮಕ್ಕೆ ಶಕಟಪುರದ ವಿದ್ಯಾ ಅಭಿನವ ಶ್ರೀ ಕೃಷ್ಣಾನಂದ ತೀರ್ಥ ದಿವ್ಯ ಸಾನ್ನಿಧ್ಯ ವಹಿಸಿದ್ರು. ಶಿವಮೊಗ್ಗಕ್ಕೆ ಆಗಮಿಸಿದ ಶಕಟಪುರ ವಿದ್ಯಾಭಿನವ ಶ್ರೀ ಕೃಷ್ಣಾನಂದ ತೀರ್ಥರು ಸೋಮೇನಕೊಪ್ಪದ ಚೌಡಮ್ಮ ದೇವಾಲಯದಿಂದ ಶ್ರೀಗಳ ಮೆರವಣಿಗೆ ನಡೆಯಿತು. ಮೆರವಣಿಗೆಯಲ್ಲಿ ಮಂಗಳವಾದ್ಯ ಚಂಡೆ ಜೊತೆಗೆ ಕಳಸ ಹಿಡಿದ ಮಹಿಳೆಯರು ಎಲ್ಲರ ಗಮನ ಸೆಳೆದರು. ಗುರುಗಳ ಅಮೃತ ಹಸ್ತದಿಂದ ಗೋಪುರದ ಮಹಾದ್ವಾರ ಉದ್ಘಾಟನೆಯಾಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಪ್ರಸನ್ನಕುಮಾರ್, ಕೆಎಸ್ ಈಶ್ವರಪ್ಪ, ಕೆಇ ಕಾಂತೇಶ್ ಸಂಸಾರ ಸಮೇತ ಬಂದು ಪಾಲ್ಗೊಂಡಿದ್ದರು. ದೇವಾಲಯದ ದಶಮಾನೋತ್ಸವ ಕಾರ್ಯಕ್ರಮ ಭರ್ಜರಿಯಾಗಿ ಜರುಗಿತು. अवपुरस्तात् अवोत्तरात्तात्